ಇವತ್ತು 6, 7 ಮತ್ತು 8ನೇ ತಾರೀಕಿನಂದು ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳವನ್ನು ನಾವು 2 ಥೀಮನ್ನು ಇಟ್ಕೊಂಡು ಆರ್ಗನೈಸ್ ಮಾಡಿದ್ದೀವಿ. ಮೊದಲನೇದಾಗಿ ಸಾವಯವ ಮತ್ತು ಏನು ನಮ್ಮ ಸಿರಿಧಾನ್ಯ ಮೇಳ ಇತ್ತು, ಅದಕ್ಕೆ ಎಕ್ಸ್ಟೆಂಡೆಡ್ ಭಾಗವಾಗಿ ಇವತ್ತಿನ ದಿನ ನಾವು ಅಗ್ರೋಎಕಲ್ ಅಂದರೆ ಕೃಷಿ ಪರಿಸರದೊಂದಿಗೆ ಕೃಷಿ ಹೇಗೆ ಮಾಡಬೇಕು ಮತ್ತು ಇದಾದ ನಂತರ ಏನು ಉತ್ಪನ್ನಗಳು ಬರ್ತವೆ ಆ ಉತ್ಪನ್ನಗಳನ್ನು ಯಾವ ರೀತಿ ಮೌಲ್ಯೀಕರಿಸಿ ಮತ್ತು ಬ್ರ್ಯಾಂಡಿಂಗ್ ಮಾಡಿ ಮಾರಾಟ ಮಾಡೋದ್ರಿಂದ ರೈತರ ಆದಾಯನ ದ್ವಿಗುಣಗೊಳ್ತೈತಿ. ಸೊ ಆ ಒಂದು ಹಿನ್ನೆಲೆಯನ್ನು ಇಟ್ಕೊಂಡ್ಬಿಟ್ಟು ಇವತ್ತಿನ ದಿನ ನಾವು 6 ಮತ್ತು 7, 8 ಈ ತ್ರಿಪುರವಾಸಿನಿ ಪ್ಯಾಲೇಸ್ ರೋಡ್ನಲ್ಲಿ ಈ ಅಂತಾರಾಷ್ಟ್ರೀಯ ಮೇಳವನ್ನು ಆರ್ಗನೈಸ್ ಮಾಡಿದ್ದೀವಿ. ಸೊ ಇದರ ಅಂಗವಾಗಿ 300ಕ್ಕೂ ಹೆಚ್ಚು ಮಳಿಗೆಗಳು ಇಲ್ಲಿ ಬಂದಿದ್ದಾವೆ. ಪ್ರಮುಖ ಆಕರ್ಷಣೆ ಅಂದರೆ ಈ ನಮ್ಮ ಕೃಷಿ ಪರಿಸರದ ಒಂದು ವಸ್ತು ಪ್ರದರ್ಶನ. ಸೊ ಇಲ್ಲಿ ಇಲಾಖೆಯು ಕೇವಲ ಕೆಮಿಕಲ್ಸ್ ಬಳಸೋದ್ರೊಂದಿಗೆ ಏನು ನಾವು ರೈತರು ಪ್ರಾಕ್ಟೀಸ್ ಮಾಡಿದ್ರೆ ಕನ್ವೆನ್ಷನಲ್ ಕೃಷಿ ಏನು ಮಾಡ್ತಾರೆ ಅದನ್ನು ಬಿಟ್ಟು ಪರಿಸರದೊಂದಿಗೆ ಹೇಗೆ ಹೊಂದಾಣಿಕೆ ಮಾಡಿ ಕೃಷಿಯನ್ನು ಮಾಡಬೇಕು, ಅದಕ್ಕೆ ಇರ್ತಕ್ಕಂಥ ಸೌಲಭ್ಯಗಳು ಏನಿದ್ದಾವೆ ಸರ್ಕಾರದಿಂದ ಅಂತಕ್ಕಂಥದ್ದನ್ನು ಇಲ್ಲಿ ನಾವು ಪ್ರದರ್ಶನ ಮಾಡಿದ್ವಿ. ನಾವು ನೋಡ್ಬೋದು, ಜೊಯ್ಡಾದಲ್ಲಿ ನಾವು ಈಗಾಗಲೇ ರಾಜ್ಯ ಸರ್ಕಾರದಿಂದ ಡಿಕ್ಲೇರ್ ಮಾಡಿದ್ದಾರೆ ಇದು ಸಾವಯವ ತಾಲೂಕು ಅಂತ ಹೇಳ್ಬಿಟ್ಟು. ಸೊ ಅದೇ ಥರ ಬೇರೆ ಇನ್ನೂ ಹಲವಾರು ಮಳಿಗೆಗಳಿದ್ದಾವೆ, ತಾವು ನೋಡ್ಬೋದು. J8 ಆಗಿರ್ತಕ್ಕಂಥವು ಇರ್ಬೋದು. ಇದು ಇಲ್ಲಿ ಇಡೀ ಒಂದು ಅಂತಾರಾಷ್ಟ್ರೀಯ ಟ್ರೇಡ್ ಫೇರ್ ಏನು ನಡೀತಾ ಇದೆ, ಇದು ITF ಅಲ್ಲಿ. ಇದರಿಂದ ರೈತರಿಗೆಲ್ಲ ಒಂದು ಎಕ್ಸ್ಪೋಜರ್, ನೇರವಾಗಿ ಅವರೇ ವ್ಯಾಲ್ಯೂ ಆಡೆಡ್ ಪ್ರಾಡಕ್ಟ್ಸ್ ಮಾಡಿ ನೇರವಾಗಿ ಮಾರ್ಕೆಟ್ ಯಾವ ರೀತಿ ಕಂಡ್ಕೋಬೋದು, ಯಾವ ರೀತಿ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಅವಕಾಶಗಳಿದಾವೆ, ಇವನ್ನೆಲ್ಲವೂ ಕೂಡ ಅವರು ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಇಲ್ಲಿ ಇದೊಂದು ಅವಕಾಶ. ಇಲ್ಲಿ ಬಹಳಷ್ಟು ವೈವಿಧ್ಯಮಯವಾದ ಬಿಸ್ನೆಸ್ ಅಪಾರ್ಚುನಿಟೀಸ್ ಇಂದ ಹಿಡಿದು ರೈತರು ಫೆಡರೇಷನ್ಸು ಯಾವ ರೀತಿ ಒಂದು ಒಕ್ಕೂಟಾಗಿ ಮಾಡಿಕೊಂಡು ಮಾರಾಟ ಮಾಡಬಹುದು, ಇವೆಲ್ಲವೂ ತಿಳುವಳಿಕೆ ಇದು ಇನ್ನೂ ಮುಂದುವರೆದ ಭಾಗವಾಗಿ ರೈತರದ್ದೇ ಒಂದು ಕಂಪ್ಲೀಟ್ ಅವ್ರಿಗೆ ಅವಕಾಶ ಇರೋ ಥರ ಕನ್ವರ್ಟ್ ಆಗ್ತಿರೋದನ್ನ ನಾನು ನೋಡ್ತಾ ಇದ್ದೀನಿ. ಇಲ್ಲಿ ಮೊದಲೆಲ್ಲ ಭಾಳಷ್ಟು ಕಂಪ್ನಿ ಉತ್ಪನ್ನಗಳೇ ಇಲ್ಲಿ ಸ್ಟಾಲ್ಸ್ ಎಲ್ಲ ಇದ್ದು ಹಿಂದೆಲ್ಲ ಮಾಡಿದಾಗ, ಈಗ ಇತ್ತೀಚೆಗೆ ರೈತರದ್ದೇ ಹೆಚ್ಚಿಗೆ ಒತ್ತು ಕೊಟ್ಟು ಇಲ್ಲೆಲ್ಲ ಮಾಡ್ತಾ ಇದ್ದಾರೆ.